ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ. ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ನಮ್ಮ ದೈನಂದಿನ ಆಹಾರ ಕ್ರಮ ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಇವತ್ತು ಮಾತಾಡೋಣ. ಅಷ್ಟಕ್ಕೂ ನಮ್ಮ ಆರೋಗ್ಯದ ಗುಟ್ಟು ನಮ್ಮ ಅಡಿಗೆ ಮನೆಯಲ್ಲಿರ್ಬೋದು ಅಲ್ವಾ? ಅಡಿಗೆ ಮನೆಯಲ್ಲಿ ಸಕ್ಕರೆ ಕಾಯಿಲೆಗೆ ಮದ್ದಿದ್ಯಾ ಅಂತ ಕೇಳಿದ್ರೆ ಉತ್ತರ ಹೌದು, ಖಂಡಿತ ಇದೆ. ಈ ಮೂಲ ಆಕಾರದ ವಿಶ್ಲೇಷಣೆಯಲ್ಲಿ ಬ್ಲಡ್ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ನಲ್ಲಿಡೋಕೆ ಸಹಾಯ ಮಾಡುವ ಕೆಲವೊಂದು ನಿರ್ದಿಷ್ಟ ಆಹಾರಗಳ ಬಗ್ಗೆ ನೋಡೋಣ. ಬನ್ನಿ ಶುರು ಮಾಡೋಣ. ಹಾಗಾದ್ರೆ ಇವತ್ತು ನಾವು ಅಂತಹುದೇ 5 ಪ್ರಮುಖ ಆಹಾರಗಳ ಬಗ್ಗೆ ಮಾತಾಡೋಣ. ಇವೆಲ್ಲವೂ ವೈಜ್ಞಾನಿಕವಾಗಿ ತಮ್ಮ ಪ್ರಯೋಜನಗಳನ್ನ ಸಾಬೀತುಪಡಿಸಿವೆ ಅಂತ ಈ ಮೂಲ ಆಕಾರದಲ್ಲಿ ಗುರುತಿಸಲಾಗಿದೆ. ಮೊದಲಿಗೆ ತರಕಾರಿ ತೋಟದ ಕಡೆ ಗಮನಹರಿಸೋಣ. ಅಂದ್ರೆ ನಮಗೆ ಸುಲಭವಾಗಿ ಸಿಗುವ ಸಸ್ಯ ಆಧಾರಿತ ಆಹಾರಗಳು ಯಾವುವು ಅಂತ ನೋಡೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೇದು ಕೇಳಿದ ತಕ್ಷಣ ಮುಖ ಸಿಂಡ್ರಿಸ್ಕೊಳ್ಳೋ ಹಾಗಲ್ಕಾಯಿ. ಹೌದು, ಇದು ರುಚಿಯಲ್ಲಿ ಕಹಿ ಇರ್ಬೋದು, ಆದ್ರೆ ಇದರ ಆರೋಗ್ಯದ ಗುಣಗಳು ಮಾತ್ರ ಸಿಹಿ. ಹಾಗಾದ್ರೆ ಇದರ ವಿಶೇಷತೆ ಏನು? ಹಾಗಲ್ಕಾಯಿ ಯಾಕಿಷ್ಟು ಪರಿಣಾಮಕಾರಿ? ತಜ್ಞರು ಹೇಳೋ ಪ್ರಕಾರ ಅದರೊಳಗಿರೋ ಪಾಲಿಪೆಪ್ಟೈಡ್ ಪಿ ಅನ್ನೋ ಒಂದು ಕಾಂಪೌಂಡ್ನಿಂದ ಇದು ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಜೀವಕೋಶಗಳು ಹೀರ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಈ ಪಾಲಿಪೆಪ್ಟೈಡ್ ಪಿ ಅಂದ್ರೇನು ಅಲ್ವಾ? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ತರನೇ ಕೆಲಸ ಮಾಡುತ್ತೆ. ನಮ್ಮ ದೇಹ ಗ್ಲೂಕೋಸನ್ನು ಚೆನ್ನಾಗಿ ಬಳಸ್ಕೊಳ್ಳೋ ಹಾಗೆ ಮಾಡುತ್ತೆ. ಸರಿ, ಹಾಗಾದ್ರೆ ಇದನ್ನ ಹೇಗ್ ತಿನ್ನೋದು? ತಜ್ಞರ ಪ್ರಕಾರ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯಬಹುದು ಅಥವಾ ಅಡಿಗೆಯಲ್ಲಿ ಬೇಯಿಸಿಯೂ ಸಹ ತಿನ್ಬೋದು. ಈಗ ನಮ್ಮ ಲಿಸ್ಟ್ನಲ್ಲಿ 2ನೇ ಆಹಾರಕ್ಕೆ ಬರೋಣ. ಇದು ಬಹಳ ಜನಪ್ರಿಯ ಪಾನೀಯ, ಅದೇ ಗ್ರೀನ್ ಟೀ. ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋಕೆ ಇದು ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಗ್ರೀನ್ ಟೀಯಲ್ಲಿ ಪಾಲಿಫಿನಾಲ್ಗಳು ಮತ್ತೆ ಕ್ಯಾಟೆಚಿನ್ಗಳು ಅಂತ 2 ಅದ್ಭುತ ಸಂಯುಕ್ತಗಳಿವೆ. ಇವು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಚೆನ್ನಾಗಿ ಮ್ಯಾನೇಜ್ ಮಾಡೋಕೆ ಹೆಲ್ಪ್ ಮಾಡ್ತವೆ. ಅತ್ಯುತ್ತಮ ರಿಸಲ್ಟ್ಸ್ ಬೇಕು ಅಂದ್ರೆ ದಿನಕ್ಕೆ 2ರಿಂದ 3 ಕಪ್ ಗ್ರೀನ್ ಟೀ ಕುಡಿಯೋದು ಒಳ್ಳೆಯದು. ಇದು ಬ್ಲಡ್ ಶುಗರ್ ಅಷ್ಟೇ ಅಲ್ಲ, HbA1c ಲೆವೆಲ್ಸ್ ಕೂಡ ಕಡಿಮೆ ಮಾಡುತ್ತೆ. ಈ HbA1c ಅಂದ್ರೆ ಕಳೆದ 3 ತಿಂಗಳ ಸರಾಸರಿ ಸಕ್ಕರೆ ಮಟ್ಟ. ಇದನ್ನ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ. ನಮ್ಮ ಪಟ್ಟಿಯಲ್ಲಿ 3ನೇದು ಒಂದು ಸೂಪರ್ ಫ್ರೂಟ್, ಅದೇ ನಮ್ಮ ಸೀಬೆಹಣ್ಣು. ಮಧುಮೇಹ ನಿರ್ವಹಣೆಗೆ ಇದೊಂದು ಅದ್ಭುತ ಹಣ್ಣು ಅಂತಾನೆ ಹೇಳ್ಬಹುದು. ಸೀಬೆಹಣ್ಣು ಯಾಕಿಷ್ಟು ಸ್ಪೆಷಲ್ ಅಂದ್ರೆ ಇದರಲ್ಲಿ 3 ಮುಖ್ಯ ಅಂಶಗಳಿವೆ. 1, ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ. 2, ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ. 3, ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಗಳು ಇದರಲ್ಲಿ ತುಂಬಾನೇ ಇದೆ. ಸೀಬೆಹಣ್ಣು 2 ರೀತಿಯಲ್ಲಿ ಕೆಲಸ ಮಾಡುತ್ತೆ ನೋಡಿ. ಮೊದಲನೇದಾಗಿ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ತಿಂದ ತಕ್ಷಣ ಶುಗರ್ ಲೆವೆಲ್ ಇದ್ದಕ್ಕಿದ್ದಾಗೆ ಏರೋದಿಲ್ಲ. ಇನ್ನೊಂದು ಕಡೆ ಇದರಲ್ಲಿರೋ ಆಂಟಿಆಕ್ಸಿಡೆಂಟ್ಗಳು ನಮ್ಮ ದೇಹ ಇನ್ಸುಲಿನ್ಗೆ ಸರಿಯಾಗಿ ಸ್ಪಂದಿಸೋ ಹಾಗೆ ಮಾಡ್ತವೆ. ಸರಿ, ತರಕಾರಿ ಹಣ್ಣಾಯ್ತು. ಈಗ ಚಿಕ್ಕದಾಗಿದ್ರೂ ಶಕ್ತಿಶಾಲಿಯಾಗಿರೋ ಬೀಜಗಳು ಮತ್ತು ಮಸಾಲೆಗಳ ಕಡೆಗೆ ಹೋಗೋಣ. ಪಟ್ಟಿಯಲ್ಲಿ 4ನೇಯದು ಚಿಯಾ ಸೀಡ್ಸ್ ಅಥವಾ ಚಿಯಾ ಬೀಜಗಳು. ಆಗ್ಲೇ ಸೀಬೆಹಣ್ಣಿನ ಬಗ್ಗೆ ಮಾತಾಡುವಾಗ ಫೈಬರ್ ಬಗ್ಗೆ ಹೇಳಿದ್ವಿ ಅಲ್ವಾ? ಈ ಚಿಯಾ ಬೀಜಗಳು ಕೂಡ ಫೈಬರ್ನ ಒಂದು ಪವರ್ ಹೌಸ್ ಅಂತಾನೆ ಹೇಳ್ಬೋದು. ತಜ್ಞರು ಹೇಳೋ ಪ್ರಕಾರ ಚಿಯಾ ಬೀಜಗಳಲ್ಲಿ ಕರಗುವ ಫೈಬರ್ ಅಥವಾ ಸಾಲ್ಯುಬಲ್ ಫೈಬರ್ ಜಾಸ್ತಿ ಇರುತ್ತೆ. ಈ ಫೈಬರ್ ಮಧುಮೇಹವನ್ನ ಕಂಟ್ರೋಲ್ ಮಾಡೋಕೆ ಬಹಳ ಮುಖ್ಯ. ಅಂದಾಗೆ ಈ ಕರಗುವ ಫೈಬರ್ ಅಂದ್ರೆ ಏನು? ಇದು ನೀರಿನಲ್ಲಿ ಸೇರಿದಾಗ ಒಂದು ಜೆಲ್ ತರ ಆಗತ್ತೆ. ಈ ಜೆಲ್ ನಮ್ಮ ಜೀರ್ಣಕ್ರಿಯೆಯನ್ನ ನಿಧಾನ ಮಾಡುತ್ತೆ. ಇದರಿಂದ ಸಕ್ಕರೆ ನಿಧಾನವಾಗಿ ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಬ್ಲಡ್ ಶುಗರ್ ಲೆವೆಲ್ ಸ್ಟೇಬಲ್ ಆಗಿರುತ್ತೆ. ಇನ್ನು ನಮ್ಮ ಲಿಸ್ಟ್ನಲ್ಲಿ ಕೊನೆಯ ಐಟಂ, ಇದು ಬಹುತೇಕ ಎಲ್ಲರ ಅಡಿಗೆ ಮನೆಯಲ್ಲೂ ಇರುವ ಒಂದು ಪರಿಚಿತ ಮಸಾಲೆ ಪದಾರ್ಥ, ದಾಲ್ಚಿನ್ನಿ ಅಥವಾ ಚಕ್ಕೆ. ದಾಲ್ಚಿನ್ನಿ ಮುಖ್ಯವಾಗಿ 2 ರೀತಿಯಲ್ಲಿ ಸಹಾಯ ಮಾಡುತ್ತೆ. 1, ಇದು ನಮ್ಮ ದೇಹವನ್ನ ಇನ್ಸುಲಿನ್ಗೆ ಹೆಚ್ಚು ಸೆನ್ಸಿಟಿವ್ ಆಗಿ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿರೋ ಇನ್ಸುಲಿನ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗೋದು ಕಂಟ್ರೋಲ್ ಆಗುತ್ತೆ. ಹಾಗಾದ್ರೆ ನಾವು ನೋಡಿದ ಈ 5 ಆಹಾರಗಳನ್ನ ನಮ್ಮ ಡಯಟ್ನಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಒಟ್ಟಾರೆಯಾಗಿ ಏನೆಲ್ಲ ಪ್ರಯೋಜನ ಆಗುತ್ತೆ? ಮುಖ್ಯವಾಗಿ 2 ದೊಡ್ಡ ಪ್ರಯೋಜನಗಳಿವೆ. ಮೊದಲನೇದು ತೂಕವನ್ನ ನಿಯಂತ್ರಣದಲ್ಲಿಡೋಕೆ ಸಹಾಯ ಮಾಡುತ್ತೆ. 2ನೇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ಸ್ಥಿರವಾಗಿಡುತ್ತೆ. ಈ 2 ಮಧುಮೇಹ ನಿರ್ವಹಣೆಯಲ್ಲಿ ತುಂಬಾನೇ ಮುಖ್ಯವಾದ ವಿಷಯಗಳು. ಆದರೆ ಈ ವಿಶ್ಲೇಷಣೆಯನ್ನ ಮುಗಿಸೋ ಮುಂಚೆ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆಯ ಮಾತನ್ನ ಹೇಳಲೇಬೇಕು. ನೆನ್ಪಿಡಿ, ಇಲ್ಲಿ ಹೇಳಿರೋ ಮಾಹಿತಿ ಕೇವಲ ಸಾಮಾನ್ಯ ಜ್ಞಾನಕ್ಕಾಗಿ ಮಾತ್ರ. ಇದು ಯಾವತ್ತಿಗೂ ಒಬ್ಬ ವೈದ್ಯರ ಸಲಹೆಗೆ ಪರ್ಯಾಯ ಆಗೋದಿಲ್ಲ. ಯಾವುದೇ ಆಹಾರ ಪದ್ಧತಿಯನ್ನ ಶುರು ಮಾಡೋ ಮುಂಚೆ ಯಾವಾಗಲೂ ಡಾಕ್ಟರ್ ಅಥವಾ ಡಯಟಿಷಿಯನ್ ಹತ್ರ ಮಾತಾಡೋದು ತುಂಬಾನೇ ಅವಶ್ಯಕ.
ಹಾಗಾದ್ರೆ ಇವತ್ತು ನಾವು ಕೇವಲ 5 ಆಹಾರಗಳ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಈ ಆಹಾರ ವಿಜ್ಞಾನದ ಜಗತ್ತಿನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಲು ಇನ್ನೂ ಎಷ್ಟೆಲ್ಲ ನೈಸರ್ಗಿಕ ಮಿತ್ರರು ಕಾಯ್ತಾ ಇರಬಹುದು ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ಬಾರಿ ಸಿಗೋಣ.